ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ ಟ್ಯಾರೆಟ್ ಕ್ವೀನ್ ಮಾತಾಡ್ತಿದ್ದೀನಿ. ಈ ವಾರಕ್ಕಾಗಿರೋ ಕಟಕ ರಾಶಿಯವ್ರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡೋಣ. ಟ್ಯಾರೆಟ್ ಗೈಡೆನ್ಸ್. ಕಟಕ ರಾಶಿಯವ್ರಿಗೆ ಈ ವಾರ ಹೇಗಿರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಗಾಡ್ ವೇಸ್ ನಿಮಗೆ ಪ್ರಿಡಿಕ್ಷನ್ ಕೊಡ್ತೀನಿ. ಬಿಕಾಸ್ ಕಟಕ ರಾಶಿಯವರು ಕರೆಂಟ್ ಸಿಚುವೇಶನ್ ಬಂದು ತುಂಬ ಕನ್ಫ್ಯೂಸ್ ಮೈಂಡಲ್ಲಿದ್ದೀರಾ, 2 ಮನಸ್ಸಲ್ಲಿದ್ದೀರಾ. ನೀವು ಮಾಡ್ತಿರೋವಂಥ ಕೆಲಸಗಳೇ ನಿಮಗೆ ಒಂದು ಕ್ಲಾರಿಟಿ ಇಲ್ಲ. ವಾಲಂಟ್ರಿ ಮನಸ್ತಾಪಗಳು ಜಾಸ್ತಿ ಬರ್ತಿದೆ ನಿಮಗೆ. ಅದೇ ಥರ ಮನಸ್ಸು ಒಳಗಡೆ ತುಂಬ ಪೇಯ್ನ್ಫುಲ್ಲಾಗಿ ಫೀಲ್ ಮಾಡ್ತಿದ್ದೀರಾ. ಆದಷ್ಟು ನಾವು ಸ್ವಲ್ಪ ಸಪ್ರೇಟಾಗಿರಬೇಕು, ಸಿಂಗಲ್ಲಾಗೆ ಯಾರೂ ಬೇಡ, ನಾನು ಒಂಟಿಯಾಗಿರ್ತೀನಿ ಅನ್ನೋ ಥರ ಮೈಂಡ್ ಸೆಟ್ಟೆಲ್ಲ ನಿಮ್ಗೆ ಓಡ್ತಿದೆ. ನೀವು ಮಾಡ್ತಿರೋವಂಥ ಕೆಲಸಗಳಲ್ಲಿ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳಿರಬೇಕು. ಈ ವಾರದಲ್ಲಿ ನಿಮಗೆ ನೀವು ವರ್ಕ್ ಮಾಡೋವಂಥ ಪ್ಲೇಸಲ್ಲಿ ಮನಸ್ತಾಪಗಳು ಬರುತ್ತೆ. ಆದಷ್ಟು ನೀವು ಹುಷಾರಾಗಿರಬೇಕು. ಅದೇ ಥರ ನೀವು ತುಂಬ ದಿನದಿಂದ ನಂಬಿರೋವಂಥ ವ್ಯಕ್ತಿ ನಿಮ್ಮನ್ನು ನಂಬಿಸಿ ಮೋಸ ಮಾಡ್ತಾರೆ. ಬಿಕಾಸ್ ಚೀಟ್ ಮಾಡಿಬಿಟ್ರು, ನಾನು ನಂಬಿ ಮೋಸ ಮಾಡಿಬಿಟ್ರು ಅಂತ ನೀವು ತುಂಬ ಕುಗ್ಗುತ್ತೀರ ಅಂತ ಬರ್ತಿದೆ. ಈ ಟೈಮಲ್ಲಿ ನೀವು ಆದಷ್ಟು ಸ್ವಲ್ಪ ಹುಷಾರಾಗಿರಬೇಕು ಅಂತ ಬರ್ತಿದೆ. ನೆಗೆಟಿವ್ ಮೈಂಡ್ಸೆಟ್ ತೊಗೊಳಕ್ಕೆ ಹೋಗಬೇಡಿ. ಹೆಲ್ತ್ ರಿಲೇಟಿವ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ ಈ ವಾರ. ನೀವು ಆದಷ್ಟು ಈ ಟೈಮಲ್ಲಿ ಬಂದು ನಿಯರ್ ಬೈ ಎಲ್ಲನ ಹೊರಗಡೆ ಸ್ಪಿರಿಚುವಲ್ ಟೆಂಪಲ್ ಆಗಿರ್ಬೋದು, ಯೋಗ, ಮೆಡಿಟೇಷನ್ ಈ ಲೈನಲ್ಲಿ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಮುಖ್ಯ ಅಂತ ಬರ್ತಿದೆ. ಅದೇ ಥರ ಈ ವಾರದಲ್ಲಿ ನಿಮಗೆ ಹೆಲ್ತ್ ರಿಲೇಟಿವ್ ಪ್ರಾಬ್ಲಮ್ ಆಗಿರ್ಬೋದು, 3rd ಪರ್ಸನ್ ವಾಲಂಟ್ರಿ ಪ್ರಾಬ್ಲಮ್ ಆಗಿರ್ಬೋದು, ವರ್ಕ್ ವೈಸ್ ಪ್ರಾಬ್ಲಮ್ ಆಗಿರ್ಬೋದು ಬರೋ ಚಾನ್ಸಸ್ ಇದೆ. ನೀವು ಹುಷಾರಾಗಿರಬೇಕು. ಅದೇ ಥರ ನೀವು ಏನು ಮ್ಯಾಮ್ ನನಗೆ ಮಾತ್ರ ಈ ಥರ ಆಗ್ತಿದೆಯಾ ಅಂತ ಅಂದ್ಕೋಬೇಡಿ. ಅದು ಬಂದು ನಿಮ್ಮ ಕರ್ಮ ಮೇಲೆ ಡಿಪೆಂಡ್ ಆಗಿದೆ. ಡೇಸ್ ಹೋಗ್ತಿದೆ. ಆದಷ್ಟು ನೀವು 9 ವೀಕ್ ಸ್ಯಾಟರ್ಡೇ ಹೋಗಿ ಶನೀಶ್ವರನ ದೇವಸ್ಥಾನದಲ್ಲಿ 9 ಎಳ್ಳು ದೀಪ ಅನಿಸಿ. ಅದೇ ನಿಮಗೆ ಅಪ್ಕಮಿಂಗ್ ಡೇಸ್ ತುಂಬ ಚೇಂಜಸ್ ಕೊಡುತ್ತೆ ಅಂತ ಬರ್ತಿದೆ. ಕಟಕ ರಾಶಿಯವರು ಖಂಡಿತ ಹುಷಾರಾಗಿರಿ. ಈ ವಾರ ಫುಲ್ಲು ವಾಲಂಟ್ರಿ ಪ್ರಾಬ್ಲಮ್ಸ್, ನೀವು ಬೇಡ ಅಂದರೆ ನಿಮ್ಮನ್ನು ಹುಡ್ಕೊಂಬರುತ್ತೆ ಅಂತ ಬರ್ತಿದೆ. ಮನಸ್ಸು ಫಸ್ಟ್ ಆಫ್ ಆಲ್ ಸ್ಟೇಬಲಾಗಿ ಇಟ್ಕೊಳ್ಳಿ. ಯಾರು ನೆಗೆಟಿವ್ ಅಂತ ಥಾಟ್ಸು ತೊಗೊಳಕ್ಕೆ ಹೋಗಬೇಡಿ. ಟೆಂಪಲ್ ವಿಸಿಟ್ ಮಾಡಿ, ಅದು ನಿಮ್ಗೆ ನಿಯರ್ ಬೈ ಚೇಂಜಸ್ ಆಗುತ್ತೆ ಅಂತ ಬರ್ತಿದೆ. ಈ ಮೆಸೇಜ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲಿಗೆ ಶೇರ್ ಮಾಡಿ. ರೆಗ್ಯುಲರಾಗಿ ನನ್ನ ID ಫಾಲೋ ಮಾಡ್ಕೊಳ್ಳಿ. ಬಾಯ್.